ಒಂದು ಬೆಳೆದು ನಿಲ್ಲುವಂಥ ಸಂದರ್ಭದಲ್ಲೇ ಇಂಥ ಮಾತುಗಳಿಂದ ಇವತ್ತು ಬೆಳೆಯಲಾರದ ಸ್ಥಿತಿಗೆ ಬಂದಿದ್ದಾರೆ. ಈಗ ನಾವು ಯಾಕೆ ಈ ವಿಡಿಯೋ ಮಾಡೋ ಪ್ರಸಂಗ ಬಂತಂದ್ರೆ, ಒಬ್ಬ ರಾಜಕಾರಣಿಗಳು ಒಬ್ಬ ಬೆಳೆದ ಹಂತದಲ್ಲ. ಈಗ ನೋಡಿ, ಸಾಕಷ್ಟು ಬೆಳೆದಿದ್ರು ಅವರು, ನಮ್ಮ ರಾಜಕೀಯ ಇತಿಹಾಸದ ಅವ್ರಿಗಿಲ್ಲ ಅಂತಲ್ಲ, ಆದರೆ ವಿರೋಧ ಮಾಡ್ತಾ ಅತಿ ವಿರೋಧದಿಂದಾಗೆ ಇವತ್ತು ಅವರಿದ್ದಂಥವರು ಸಹಜವಾಗಿ ವೈರಿಗಳನ್ನು, ರಾಜಕೀಯ ವೈರಿಗಳನ್ನ ತಯಾರು ಮಾಡೋ ಜೊತೆಗೆ ತಮ್ಮ ಬಗ್ಗೆ ಸಮಾಜದ ಮುಂದೆ ಇನ್ನೊಬ್ಬರು ಇವ್ರ ದೋಷಗಳನ್ನು ಹೇಳುವಂಥದ್ದು, ತಪ್ಪುಗಳು ಹೇಳುವಂಥದ್ದು. ಇವರಲ್ಲಿ ನಾವು ದೋಷ ತಪ್ಪುಗಳಿರಂತಲ್ಲ. ಇವತ್ತಿನ ರಾಜಕಾರಣದಲ್ಲಿ ಮೊದಲನೇದಾಗಿ ದುಡ್ಡಂತ ಭಾಳ ಇಂಪಾರ್ಟೆಂಟ್ ಅದ. ಫಂಡಿಂಗ್ ಇಲ್ಲದೆ ಯಾವುದು ಮಾಡ್ಲಿಕ್ಕೆ ಸಾಧ್ಯ ಇವತ್ತು. ಆ ಫಂಡಿಂಗ್ ನೆಲಗಟ್ಟಲೆ ಅವ್ರು ಏನೋ ತಮ್ಮ ವೈಯಕ್ತಿಕ ಬದುಕಿನ ಏನೋ ಮಾಡ್ಕೊಂಡಿದ್ದಾರೆ, ಶುಗರ್ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಮತ್ತೇನು ಮಾಡ್ಕೊಂಡಿದ್ದಾರೆ, ಕೆಳಗೆ ಹಿಂದೆ ರಾಜಕೀಯ ಮಾಡ್ತೇನೋ ಅಂತ ಗಳಿಸಿದ್ದು ಇರ್ಬೋದು, ಪಿತ್ರಾಲಿಸಿದ ಸಾಕಷ್ಟು ಅದ. ಆ ಎಲ್ಲ ನೆಲಗಟ್ಟಲೆ ಇವತ್ತೇನೋ ಅವರೊಂದು ರೂಪ ಪಡ್ಕೊಂಡಿದ್ದಾರೆ. ಇವತ್ತು ನಿಜವಾಗಿಯೂ ಒಂದು ವೇಳೆ ನಾಲಿಗೆ ಮೇಲೆ ಹಿಡ್ತಿದ್ದಿದ್ರೆ ಅವ್ರು BJPಯಲ್ಲಿ ಉಳಿತಿದ್ರೇನೋ, BJPಯಲ್ಲಿ ಅವ್ರು ಇಟ್ಕೊಳ್ತಿದ್ರೇನೋ. ಈವನ್ ಹೈಕಮಾಂಡದ ಮಾತನ್ನು ಸಹಿತ, BJP ಹೈಕಮಾಂಡದ ಮಾತನ್ನು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಸಹಿತ ವಿಜೇಂದ್ರ ಅವರನ್ನು ಮತ್ತು ಅವ್ರ ತಂದೆ ಯಡಿಯೂರಪ್ಪನವ್ರು ಟೀಕೆ ಮಾಡೋದು ಬಿಡಲಿಲ್ಲ. ಇವೆಲ್ಲ ಕಾರಣಗಳಿಂದಾಗಿ ನಿಧಾನಕ್ಕೆ ವ್ಯಕ್ತಿತ್ವವನ್ನು ಕೆಳಗೆ ಜಾರಿಸ್ಕೊತ ಬಂದ. ಇವತ್ತು ನೋಡ್ರಿ, ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಬಗ್ಗೆನೂ ತಗ್ಗ ಫಾರ್ ಇಟ್ಕೊಂಡು ಅಲ್ಲಿಯೂ ಸಹಿತ ಎಲ್ಲ ಕಡೆಯೂ ಎಲ್ಲಿ ನೋಡಿದ್ರೆ ನೋಡಲ್ಲೇ ಒಂದಿಷ್ಟು ಏನಪ್ಪ ಅಂದರೆ ಇವ್ರ ಸಮುದಾಯದ್ದೇ ಆಗಿರ್ಬೋದು ಸ್ವತಃ, ಅಥವಾ ಹೊರಗಿನ ಸಮುದಾಯ ಆಗಿರ್ಬೋದು, ಅಥವಾ ಎದುರಾಳಿ ಸಮುದಾಯ ಆಗಿರ್ಬೋದು, ಎಲ್ಲ ಕಡೆಯೂ ವೈರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಇವತ್ತು ಇವ್ರ ಮೇಲೆ ಪ್ರೀತಿ ಇತ್ತು ಹೈಕಮಾಂಡ್, BJP ಹೈಕಮಾಂಡ್. ಅದರಲ್ಲೂ ಮುಖ್ಯವಾಗಿ ಶಾ ಮತ್ತು ಮೋದಿ ಅವರು ಇವ್ರ ಬಗ್ಗೆ ಒಂದು ಒಳ್ಳೆಯ ಹಿಂದಿಲ್ಲ ನಿಮ್ಗೆ ಆಸ್ತಿ ಆಗ್ತಾರೆ ಅನ್ನುವಂಥ ಲೆಕ್ಕಿತ್ತು. ಬಟ್ ಇವತ್ತು ಮಾತ್ರ ಯತ್ನಾಳರನ್ನ ಮರಳಿ ಪಾರ್ಟಿಗೆ ತೆಗೆದುಕೊಳ್ತಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ಇವತ್ತು ಸ್ವತಃ BJPನೂ ಅಲ್ಲಾಡ್ತಾ ಇದೆ ಸೆಂಟ್ರಲ್ದಲ್ಲಿ. ಮೋದಿ ಮತ್ತು ಶಾರವರ ಒಂದು ಜುಲೈ 20ರಂದ ಈ ಜಡ್ಜಿಗಳ ಮೇಲೆ, ಮುಂದೆ CJPಗಳ ಹುಡುಗರ ಮೇಲೆ ಒಂದಿಷ್ಟು ಲಾಠಿ ಪ್ರಹಾರ ಮಾಡಿದ್ದು, ಅಥವಾ ಹಿಂಸಾರೋಪದ ಒಂದು ಪ್ರತಿಕ್ರಿಯೆ ತೋರಿಸಿದ್ದು, ಅಥವಾ ಬಂದೂಕಿನ ಪೆಲೆಟ್ ಗುಂಡುಗಳನ್ನು ಹರಿಸಿದ್ದು, ಇವತ್ತು BJPಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ವ್ಯಕ್ತಿತ್ವವನ್ನು ಏಕದಮ್ ಡೌನ್ ಮಾಡಿದೆ. ಇವತ್ತು ನೀವು ನೋಡಿದ್ರಿ ಕಳೆದ ಈ ಅಧಿವೇಶನದಲ್ಲಿ ಸ್ವತಃ